75 ವರ್ಷ ಆದ್ಮೇಲೆ ಆನ್ ದಿ ವರ್ಕಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇವಾಗ ಹೊಸ ತರದ ಪಾಲಿಟಿಕ್ಸ್ ನಮ್ಮ ದೇಶದಲ್ಲಿ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪ್ರೋಪ್ರಿಯೇಟ್ ಮಾಡಕ್ಕೆ ಒಂದು ಪಕ್ಷ ಪದೇ ಪದೇ ಟ್ರೈ ಮಾಡ್ತಾನೆ ಇರ್ತಾರೆ. ಪದೇ ಪದೇ ಅಂಬೇಡ್ಕರ್ ಸಾಹೇಬ್ರಿಗೆ ಗಾಂಧೀಜಿ ಅವ್ರ ಮಧ್ಯದಲ್ಲಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಅಂಬೇಡ್ಕರ್ ಅವ್ರ ಮಧ್ಯದಲ್ಲಿ ಪಂಡಿತ್ ಜವಾಹರ್ಲಾಲ್ ಅವ್ರ ಮಧ್ಯದಲ್ಲಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಪದೇ ಪದೇ ಕಾಂಗ್ರೆಸ್ ಪಕ್ಷವರು ಅಂಬೇಡ್ಕರ್ ಸಾಹೇಬ್ರಿಗೆ ಗೌರವ ಕೊಟ್ಟಿಲ್ಲ ಅಂತ ಮಾತನ್ನು ಭಾರತೀಯ ಜನತಾ ಪಾರ್ಟಿಯ ಬಹಳಷ್ಟು ನಾಯಕರು ಟೆಲಿವಿಷನ್ ಚಾನೆಲ್ಸ್ ಮೇಲೆ ಆಗ್ಲಿ ಬೇರೆ ಬೇರೆ ಪ್ರೆಸ್ ಕಾನ್ಫರೆನ್ಸಸ್ ಆಗ್ಲಿ ಹೇಳ್ತಾನೆ ಇರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ಸಲ ಹೇಳ್ತಾರೆ, ನೆಹರು ಮತ್ತು ಗಾಂಧಿ ಅವರು ಇರ್ತಾ ಇರಲಿಲ್ಲ ಅಂದ್ರೆ ನಾನು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅವರೇ ಸ್ವತಃ ಹೇಳಿದ್ದಾರೆ. ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ, ಫಾರ್ ದಿ ಡಿಸಿಪ್ಲಿನ್ಡ್ ಪ್ರೆಸೆನ್ಸ್ ಆಫ್ ಕಾಂಗ್ರೆಸ್ ಮೆನ್ ಇನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂಡ್ ದಿ ಡ್ರಾಫ್ಟಿಂಗ್ ಕಮಿಟಿ ಇಟ್ ವಾಸ್ ಈಸಿ ಫಾರ್ ಮೀ ಟು ನಾಟ್ ಓನ್ಲಿ ಪಾಸ್ ದಿ ವೇರಿಯಸ್ ಪ್ರೊವಿಷನ್ಸ್ ಅಂಡ್ ಆರ್ಟಿಕಲ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ಬಟ್ ಆಲ್ಸೋ ಟು ಮೇಕ್ ದಿ ಪೀಪಲ್ ಆಫ್ ಅ ಕಂಟ್ರಿ ಅಕ್ಸೆಪ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಮಾತು ಕೂಡ ಅವರು ಪದೇ ಪದೇ ಹೇಳಿದ್ದಾರೆ.